ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ವಿಡಿಯೋ ಬರ್ತಾಯಿದ್ದೀನಿ. ಇವತ್ತಿನ ವಿಶೇಷ ಏನು ಅಂದರೆ, ಸೊ 1 hour ಬಂದಿದ್ದೀವಿ ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತ. ಸೊ 1 hourದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಹೇಗೆ ನಡೆಯುತ್ತೆ, ಯಾವ ಪ್ಲೇಸಲ್ಲಿ ಮಾಡ್ತೀವಿ, ಹೇಗೆಲ್ಲ ಇರುತ್ತೆ, ಸೊ ಅದು ನಿಮಗೆ ತೋರಿಸೋಣ ಅಂತ ಈ ಲಾಗ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಸೊ ಕಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಾವಿವಾಗಿದ್ದೀವಿ 1 hourದ ಮಧುವನ ಅಂತ ಜಾಗದ ಹೆಸರು. ಸೊ ನೀವು ಯೂಶ್ವಲಿ ನೋಡಿರ್ಬೋದು ವಿಡಿಯೋಗಳಲ್ಲೆಲ್ಲ ಫುಲ್ಲು ಆ ಕಡೆ ಈ ಕಡೆ ತೆಂಗಿನ ಮರ ಈಗ ಬಾಗಿರುತ್ತೆ, ಅದ್ರ ಮಧ್ಯೆ ಬೋಟ್ ಹೋಗ್ತಾ ಇರುತ್ತೆ, ಡ್ರೋನ್ ಶಾಟ್ ತೊಗೋತಾರೆ. ಸೊ ಇದೇ ಜಾಗ, ಇದೆ ಹೆಸರು ಮಧುವನ ಅಂತ. ಸೊ ಇದು ನಿಮಗೆ ಬೋಟಿಂಗಲ್ಲಿ ಬಂದರೆ ಸಿಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಯೂಶ್ವಲಿ ಅಲ್ಲಿ. ಸೊ ಬೋಟ್ಸ್ಗಳ ರೆಡಿ ಇದೆ, ಕಪಲ್ಸ್ ರೆಡಿ ಇದ್ದಾರೆ. ಸೊ ಇಲ್ಲಿ ಡ್ರೋನ್ ಶಾಟ್ ತೊಗೊತಾರೆ. ಸೊ ಮೇಲ್ಗಡೆ ಡ್ರೋನ್ ಹಾರಿಸ್ತಾರೆ, ಅವಾಗ ನಿಮ್ಗೆ ಮೇಲ್ಗಡೆ ವ್ಯೂ ಸಿಗುತ್ತೆ. ಸೊ ಇಲ್ಲಿಗೆ ಒಂದು ಬೋಟಿಗೆ 150 rupees ಚಾರ್ಜ್ ಮಾಡ್ತಾರೆ. ಸೊ ನಾವು 2 ಬೋಟ್ ಎತ್ಕೊಂಡ್ಬಂದಿದ್ದೀವಿ. ಸೊ 300 rupees ಪೇ ಮಾಡಬೇಕಾಗತ್ತೆ. ಸಿನ್ಸ್ ಇದು ಪ್ರೈವೇಟ್ ಜಾಗ ಆಗಿರೋದ್ರಿಂದ, ರೈತ ಅಂದರೆ ಅವ್ರ ಪರ್ಟಿಕ್ಯುಲರ್ ಪ್ರೈವೇಟ್ ಜಾಗ ಆಗಿರೋದ್ರಿಂದ ಅವರು ಚಾರ್ಜ್ ಮಾಡ್ತಾರೆ. ಸೊ 150 ರೂಪಾಯಿ ಪರ್ ಬೋಟ್ ಹೀಗಿರುತ್ತೆ. ಸೊ ನಮ್ಮ ಟೀಮೆಲ್ಲ ಇಲ್ಲಿದೆ. ಸೊ ಇವಾಗ ಡ್ರೋನ್ ಶಾಟ್ ತೊಗೊತಾ ಇದ್ದಾರೆ ಸುಜಿತ್ ಅವರು. ಸೊ ಇವಾಗ ಡ್ರೋನ್ ನೀವು ನೋಡ್ತಾ ಇರ್ಬೋದು, ಡ್ರೋನ್ ಆನ್ ಮಾಡ್ತಿದ್ದಾರೆ. ಗೈಸ್ ನೀವೀಗ ನೋಡ್ತಾ ಇದ್ದೀರಾ, ಶುರುವಾಗಿದೆ. ಸೊ ಕಪಲ್ಸ್ನ ಬೋಟಲ್ಲಿ ಮಲಗಿಸಿದ್ದಾರೆ, ಪೋಸ್ ಮಾಡಿದ್ದಾರೆ. ಸೊ ಡ್ರೋನು ಮೇಲ್ಗಡೆ ಹಾರ್ತಾ ಇದೆ. ಸೊ ಸುಜಿತ್ ಅವರು ಡ್ರೋನ್ ಹಾರಿಸಿದ್ದಾರೆ, ಬಹುಶಃ ಕಾಣ್ತಾ ಇಲ್ಲ ಅದು. ಸೊ ಡ್ರೋನ್ ಒಂದು ಪ್ಲೇಸಲ್ಲಿರುತ್ತೆ. ಸೊ ಈ ಬೋಟಿಗೆ ಇಲ್ಲಿಂದಲೇ ಮೂವ್ ಆಗುತ್ತೆ. ಸೊ ಆ ಶಾರ್ಟು ನಿಮಗೆ ಬೇಕಾದ್ರೆ ನಾನು ಶಾರ್ಟ್ ತೊಗೊಂಡು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ ಶಾರ್ಟ್ ಹೇಗೆ ಬರುತ್ತೆ ಅಂತ. ನೋಡಿ ಬೋಟ್ ಮೂವ್ ಆಗ್ತಿದೆ. ಸೊ ಡ್ರೋನ್ ಒಂದು ಕಡೆ ಸ್ಟೇಬಲ್ ಆಗಿರುತ್ತೆ, ಜಸ್ಟ್ ಪಾತಲ್ಲಿ ನಿಮಗೆ ಬೋಟ್ ಮೂವ್ ಆಗುತ್ತೆ. ಸೊ ಅವರು ಕಾಣಿಸ್ಬಾರ್ದು ಅಂತ ಏನೋ ಡ್ರೈವರು ಯಾವ ಇವೆಲ್ಲ ನಾವಿಕರು ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಎಷ್ಟು ಅಂಬ್ರೆಲಾನ ಹೈಡ್ ಮಾಡ್ಕೊತಾರೆ. ಸೊ ನೀವು ಮೇಲ್ಗಡೆಯಿಂದ ನೋಡಿದಾಗ ಇವ್ರು ಕಾಣಿಸ್ತಾರೆ, ಓನ್ಲಿ ಕಪಲ್ಸ್ ಮಾತ್ರ ಕಾಣಿಸ್ತಾರೆ. ಸೊ ಈಗ ನೋಡ್ತಾ ಇದ್ದೀರಾ ಕಪಲ್ಸು. ಸೊ ಈಗೆಲ್ಲ ನಡೆಯುತ್ತೆ ಮಧುವನದಲ್ಲಿ. ಬೋಟಲ್ಲಿ ಬಂದರೆ ಏನಪ್ಪ ಅಂದರೆ, ಸೊ ನಾವಿಕರು ಇರ್ತಾರಲ್ಲ ಬೋಟ್ ಓಡಿಸೋರು, ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಪೋಸ್ಗಳು ಗೊತ್ತಿರುತ್ತೆ. ಸಿನ್ಸ್ ಪರ್ ಡೇ ಮಿನಿಮಮ್ ಒಂದು 15 ಕಪಲ್ಸ್ ಬರ್ತಾ ಇರ್ತಾರೆ. ಸೊ ಫೋಟೋಗ್ರಾಫರ್ಸ್ ಎಲ್ಲ ಹೇಳಿ ಗೊತ್ತಿರುತ್ತೆ. ಸೊ ಅವ್ರಿಗೆ ಗೊತ್ತಿರುತ್ತೆ, ಅವರೇ ಪೋಸ್ಗಳು ಮಾಡಿಸ್ತಾರೆ. ನೋಡಿ ಈಗ ಅವರೇ ಪೋಸ್ಗಳು ಮಾಡಿಸ್ತಾಯಿದ್ದಾರೆ, ನಾವೇನು ಹೇಳೋಂಗಿಲ್ಲ, ಪೋಸ್ಗಳು ಮಾಡಿಸ್ತಾರೆ. ನಮಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ನಾವಿಕರು ಅಂದರೆ, ಮತ್ತೆ ಯಾವುದು ಇವಾಗ ಶೂಟಿಂಗ್ ನಡೀತಾ ಇದೆ, ಓಕೆ ನಮ್ಮ ಶೂಟಿಂಗ್ ನಡೀತಾ ಇದೆ. ಸೊ ಮತ್ತೆ ಯಾವುದು ಬೋಟ್ ಬರಬಾರ್ದು ಅಂತ ಹೇಗೆ ಬ್ಲಾಕ್ ಮಾಡಿದ್ದಾರೆ ನೋಡಿ ಅಪ್ಪ ಆತನ. ಸೊ ಬೋಟ್ನ ಅಡ್ಡ ನಿಲ್ಲಿಸ್ಬಿಟ್ಟು ಮತ್ತೆ ಆ ಬೋಟ್ಗಳು ಇಲ್ಲಿ ಒಳಗಡೆ ಬರಬಾರ್ದು ಅಂತ ಬ್ಲಾಕ್ ಮಾಡ್ತಾರೆ. ನಮ್ಮ ಶೂಟ್ ಆದಮೇಲೆ ಆ ಬೋಟ್ ಈ ಬೋಟ್ ಎತ್ಕೊಂಡು ಹೋಗ್ತೀವಿ. ಈ ಶಾಟ್ ಯಾವ ಥರ ಅಂದರೆ, ಮೇಲ್ಗಡೆ ಸೇತುವೆ ಇದೆ, ಸೊ ಮೇಲ್ಗಡೆ ಡ್ರೋನ್ ಇದೆ. ಸೊ ಆ ಡ್ರೋನ್ ಶಾಟ್ ನಿಮ್ಗೆ ಹೆಂಗೆ ಬರುತ್ತೆ ಅಂತ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಸೊ ಜಸ್ಟ್ ಆ ಸೇತುವೆಯಿಂದ ಅವ್ರು ಈ ನಿಧಾನಕ್ಕೆ ಆಚೆ ಬರ್ತಾರೆ. ಸೊ ವಿಡಿಯೋ ಬಹುಶಃ ನೋಡ್ತಾ ಇರ್ಬೋದು ನೀವು ಇವಾಗ ವಿಡಿಯೋ. ನೋಡಿ ಈ ಥರ ಇದೆ ಔಟ್ಪುಟ್ಟು. ಸೊ ಮೇಲ್ಗಡೆ ಸೇತುವೆ ಇದೆ, ಕೆಳಗಡೆ ಬೋಟ್ ಬರ್ತಾ ಇದೆ. ಸೊ ಡ್ರೋನ್ ಬಂದ್ಬಿಟ್ಟು ಇಲ್ಲಿದೆ. ನೋಡಿ ಡ್ರೋನ್ ಕಾಣಿಸ್ತಾ ಇದೆ. ಸೊ ಈ ಶಾಟ್ ಹೆಂಗೆ ಕಾಣುತ್ತೆ ಅಂದರೆ, ಸೇತುವೆಯಿಂದ ನಿಧಾನಕ್ಕೆ ಬೋಟ್ ಆಚೆ ಬರುತ್ತೆ. ಸೊ ಟಾಪ್ ವ್ಯೂಯಿಂದ ಹಂಗೆ ಕಾಣುತ್ತೆ. ಸೊ ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಬಹುಶಃ ನೀವು ನೋಡ್ತಾ ಇರ್ಬೋದು. ನೋಡಿ ಈ ಥರ ಬರುತ್ತೆ ಔಟ್ಪುಟ್ಟು. ಇಲ್ಲಿ ಹೋಮ್ ಸ್ಟೇ ಕೂಡ ಇದೆಯಂತೆ, ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಅದು ಹೋಮ್ ಸ್ಟೇ. ಓಕೆ, ಆ ಹೋಮ್ ಸ್ಟೇಗೆ ಪ್ರೈವೇಟು ಬೋಟ್ ಬೇರೆ ಇದೆ. ಸೊ 1 ಸೆಕೆಂಡ್ ಜಸ್ಟ್ ಶೋ ಇದೆ ಟಾಲ್. ಸೊ ಇವಾಗ ನೋಡಿ ಇಲ್ಲಿ ಇದು ಪ್ರೈವೇಟು ಬಂದಿದ್ದಾರಲ್ಲ ಅವ್ರಿಗಿದು ಸಪ್ರೇಟಾಗಿ ಅವ್ರನ್ನೇ ಚಿಕ್ಕ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಹೋಮ್ ಸ್ಟೇ ಇರ್ತಾರಲ್ಲ ಅವ್ರಿಗೆ ಇಲ್ಲಿಂದ ಸುಮ್ಮನೆ ಅಲ್ಲಿವರೆಗೂ ಒಂದು ರೌಂಡ್ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ. ಬೋಟ್ ಕಡೆ ಈ ಥರ ಪಾಸ್ ಆಗುತ್ತೆ. ನಮ್ಮ ಬೋಟಿಂಗ್ ಹೋಗ್ತಾಯಿದ್ರೆ ನಮ್ಮ ಬೋಟ್ ಏನಾರ ಬಂದರೆ ಈ ಥರ ಪಾಸ್ ಆಗುತ್ತೆ. ಅವ್ರು ಸೈಡ್ಗೆ ಹಾಕೊತಾರೆ, ನಮ್ಮ ಬೋಟಿಂಗ್ ಹೋಗುತ್ತೆ. ಸೊ ಕಪಲ್ ಶೂಟ್ ನಡೀತಾ ಇದೆ. ಹೇಳೋಣ, ಇಲ್ಲಿ ನೀರು ಯಾವಾಗ ಕಡಿಮೆ ಆಗುತ್ತೆ ಯಾವಾಗ ಜಾಸ್ತಿ ಆಗುತ್ತೆ ಹೇಳ್ತಾರೆ. ಟೈಮಿಂಗ್ ಇದೆ, ಡೈಲಿ ವೇರಿ ಆಗ್ತಾ ಇರುತ್ತೆ ವಾಟರು ಡೈಲಿ ಕಡಿಮೆ ಆಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ. ಸೊ ಬೆಟ್ಟಲ್ಲಿ ಇಲ್ಲಿ ಬರೋಕ್ಕಿಂತ ಮುಂಚೆ ಒಂದು ಸರಿ ಫೋನ್ ಮಾಡಿಕೊಂಡು ಕೇಳ್ಕೊಂಡು ಬಂದರೆ ನಿಮಗೂ ಉಪಯೋಗ. ಎಲ್ಲ ಪ್ಲೇಸ್ಗೂ ವಿಸಿಟ್ ಮಾಡ್ಬೋದು.
ಆಮೇಲೆ ಇಲ್ಲಿಗೆ ಬಂದು ಇಲ್ಲ ಆಗಲ್ಲ ನೀರು ತುಂಬ ಜಾಸ್ತಿ ಇದೆ ಅಂತ ಹೇಳಿದಾಗ ನಿಮಗೂ ಬೇಜಾರಾಗುತ್ತೆ. ಜಾಸ್ತಿ ಇದೆ ಕಡಿಮೆ ಇದೆ ಅಂದಾಗ ನಿಮಗೂ ಬೇಜಾರಾಗುತ್ತೆ. ಸೊ ಅಣ್ಣ ಹೇಳ್ತಿದ್ದಾರೆ. ಸೊ ಆ ಥರ ಒಂದ್ಸರಿ ಬರೋಕ್ಕಿಂತ ಮುಂಚೆ ಫೋನ್ ಮಾಡಿಕೊಂಡು ವಿಚಾರಿಸ್ಕೊಂಬನ್ನಿ. ನಂಬರ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕಾಲ್ ಮಾಡ್ಕೊಂಬನ್ನಿ. ಮಧುವನೆಯಿಂದ ಆಚೆ ಬಂದ್ವಿ. ಅಣ್ಣ ಜನರೇಟರ್ ಸ್ಟಾರ್ಟ್ ಮಾಡಿದ್ರು, ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಮಧುವನಾಗ ಹೋಗಬೇಕು ಅಂದರೆ ನೋಡಿ ಇದು ಈ ಕಡೆ ಹೋಗಬೇಕು. ನಮ್ಮ ಬೋಟ್ ಇನ್ನೊಂದು ವಾಪಸ್ ಬರ್ತಾಯಿದೆ. ಸೊ ಇದು ಮೈನ್ ದೊಡ್ಡದು. ಇಲ್ಲಿಂದ ಮಧುವನಾಗೆ ಎಂಟ್ರಿ ಇದು. ಇಲ್ಲಿಂದ ಹೊರಗಡೆ ಹೋಗಬೇಕು ಮಧುವನ. ಅದು ಹಾಕಿದೆ ನೋಡಿ ಮಧುವನ ಬೋಟಿಂಗ್ ಅಂತ, ದೊಡ್ಡದಾಗಿದೆ ನೋಡಿ. ಡ್ರೋನ್ನ ಆರಿಸೋಕ್ಕೆ ಶುರು ಮಾಡಿದ್ದೀವಿ. ನಾವು ಒಂಚೂರು ಡಿಫ್ರೆಂಟಾಗಿ ಆರಿಸೋಣ ಅಂತ ಅವನಿಂದ ಆರಿಸಿದ್ದೀವಿ. ಇನ್ನೂ ಒಂಚೂರು ಡಿಫ್ರೆಂಟಾಗಿ ಆರಿಸೋಣ ಅಂತ ಇನ್ನೇ ಡ್ರೋನೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಸಿದ್ಧತೆ ನಡೀತಾ ಇದೆ. ಅದಕ್ಕೊಂದು ಫಿಲ್ಟ್ರ್ ಬೇರೆ ಹಾಕಿದ್ದೀವಿ. ಬಿಕಾಸ್ ತುಂಬ ಬಿಸಿಲಿದೆ, ತುಂಬ ಅಂದರೆ ತುಂಬ ಬಿಸಿಲಿದೆ. ಏನು ತೊಗೊಂಡ್ರು ನಿಮಗೆ ಫುಲ್ ಹ್ಯಾಶಾಗಿ ಬರುತ್ತೆ. ಅದಕ್ಕೆ ಫಿಲ್ಟ್ರ್ ಬೇರೆ ಆ್ಯಡ್ ಮಾಡಿದ್ದಾರೆ ಡ್ರೋನಿಗೆ. ಅದು ನೋಡ್ಬೋದು, ಫಿಲ್ಟ್ರ್ ಇಲ್ಲಿದೆ. ಅದಕ್ಕೊಂದು ಎಕ್ಸ್ಟ್ರಾ ಫಿಲ್ಟ್ರ್ ಹಾಕಿದ್ದಾರೆ. ಅದೇನು ಮಾಡುತ್ತೆ, ಬಿಸಿಲನ್ನ ಅವಾಯ್ಡ್ ಮಾಡುತ್ತೆ. ಸೊ ಇವಾಗ ಹಾರುತ್ತೆ ಮೇಲ್ಗಡೆ. ಹಾರಿಬಿಟ್ಟು ಅವ್ರನ್ನ ಒಂದು ರೌಂಡ್ ಹಾಕ್ಸ್ತೀವಿ. ನಮ್ಮ ಕಪಲ್ಸ್ ಬೋಟಲ್ಲಿದೆ, ಅವ್ರನ್ನ ಒಂದು ರೌಂಡ್ ಹಾಕಿಸ್ತೀವಿ. ಔಟ್ಪುಟ್ ಹೇಗೆ ಬರುತ್ತೆ ಅಂತ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿ. ಡ್ರೋನ್ ಹಾರಿಸೋ ಟೈಮು ಸಿಕ್ಕಾಪಟ್ಟೆ ಸೌಂಡ್ ಇದೆ, ಆದ್ರೂ ಪರವಾಗಿಲ್ಲ. ಅಲ್ಲಿ ಸೆಂಟ್ರಲ್ಲಿ ಅವ್ರನ್ನ ರೌಂಡ್ ಹೊಡಿಸ್ತೀವಿ. ರೌಂಡ್ ಹೊಡಿಸೋದ್ಮೇಲೆ ನಾನು ಈ ಕಡೆಯಿಂದ ಫ್ಲೈ ಕ್ಯಾಪ್ಚರ್ ಮಾಡ್ತೀನಿ. ನಾನು ಫೋನು ಡ್ರೋನ್ಗೆ ಹಾಕಿದ್ದೀನಿ. ಅದಕ್ಕೋಸ್ಕರ ನಮ್ಮ ಬ್ರದರ್ ಫೋನಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಡ್ರೋನ್ ಹಾರಿಸುವ ಸಮಯ. ಕೈ ಬಿಟ್ಟರು ಹೆಂಗಾರ್ತು ಡ್ರೋನು. ಸೊ ರೌಂಡ್ ಹಾಕ್ಸ್ತೀವಿ. ಡ್ರೋನ್ ಮೇಲ್ಗಡೆ ಸುಮ್ಮನೆ ನಿಂತ್ಕೊಳ್ಳುತ್ತೆ, ಏನು ಮಾಡಲ್ಲ. ಬೋಟ್ನ ರೌಂಡ್ ಹಾಕ್ಸ್ತೀವಿ. ಫ್ರೆಂಡ್ಸ್, ನಾವೀಗ ಬಂದಿರೋದು ಮ್ಯಾಂಗ್ರೋವ್ ಫಾರೆಸ್ಟು. ಸೊ ಇದು ನಮ್ಮ ಸೆಕೆಂಡ್ ಪ್ಲೇಸು. ಸೊ ಹೇಗಿರುತ್ತೆ ಏನೋ ಬನ್ನಿ ಒಳಗಡೆ ಹೋಗಿ ನೋಡೋಣ. ಓಕೆ, ನಾವೇ ಬಂದಿದ್ದೀವಿ ಕೌಡ್ಲೇವನ. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಇದು ಸೆಕೆಂಡ್ ಪ್ಲೇಸ್ ಶೂಟ್ ಮಾಡೋಣ ಅಂತ ಬಂದ್ವಿ. ಸಿನ್ಸ್ ರಜಾ ಇರೋದ್ರಿಂದ ವೀಕ್ ರೋಡು, ಸಿಕ್ಕಾಪಟ್ಟೆ ಕ್ರೌಡ್. ನೀವು ನೋಡ್ತಾ ಇರ್ಬೋದು, ತುಂಬ ಕ್ರೌಡ್ ಇದೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಮೇ ಬಿ ಇಲ್ಲಿ ಶೂಟ್ ಮಾಡೋಕ್ಕಾಗಲ್ಲ, ಬಟ್ ಬಂದಿದ್ದೀವಲ್ಲ, ಅಟ್ಲೀಸ್ಟ್ ನಮ್ಮ ಜೊತೆ ತುಂಬ ಜನ ಹೊಸಬ್ರು ಬಂದಿದ್ದಾರೆ. ಅವ್ರ ಪ್ಲೇಸ್ ತೋರಿಸೋಣ ಅಂತ ಹೋಗ್ತಾಯಿದ್ದೀವಿ. ಜಸ್ಟ್ ನೋಡಿ, ವೀಕ್ ಕ್ರೌಡ್ ಇದೆ. ಈ ಥರ ಕ್ರೌಡ್ ಇದ್ದರೆ ಶೂಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಜನಗಳನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ. ಸೊ ಇದು ನಿಮ್ಮ ಕನೆಕ್ಟಿವಿಟಿ ಬ್ಯಾಕ್ ವಾಟರ್, ಶರಾವತಿ ಬ್ಯಾಕ್ ವಾಟರ್ ಕನೆಕ್ಟಿವಿಟಿ ಕೊಡುತ್ತೆ. ಹೋಗ್ತಾ ಈ ಜಾಗದಲ್ಲಿ ಪ್ಲೇಸ್ ಆಫ್ ಅಟ್ರಾಕ್ಷನ್ ಅಂತ ಇದ್ದಿದ್ದು ಇದೆ. ಒಂದು ಐಲ್ಯಾಂಡ್ ಥರ ಬರುತ್ತೆ, ಅದಕ್ಕೆ ಎಂಟ್ರಿ ಇರ್ತಿತ್ತು. ಇವಾಗ ಅದನ್ನು ಕ್ಲೋಸ್ ಮಾಡಿದ್ದಾರೆ. ನೀವೀಗ ನೋಡ್ತಾ ಇರ್ಬೋದು. ಮೇ ಬಿ ಏನೋ ಕನ್ಸ್ಟ್ರಕ್ಷನ್ ಇದೆಯೋ ಇಲ್ಲ ಕಿತ್ತಾಕಿದ್ದಾರೆ ಏನೋ ಗೊತ್ತಿಲ್ಲ. ಹೌದು, ಹೊಸ್ದಾಗಿ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಪ್ರದೇಶ ನಿರ್ಬಂಧಿಸಲು ಆಗಿದೆ. ಸೊ ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ, ಇದಕ್ಕೆ ಅಂತಲೇ ಪ್ಲ್ಯಾನ್ ಮಾಡ್ತಾಯಿದ್ರೆ, ಸೊ ದಯವಿಟ್ಟು ಇವಾಗ ಬೇಡ. ಓಕೆ, ಥರ್ಡ್ ಲೊಕೇಶನು ಅಪ್ಸರಕೊಂಡ ಬೀಚಿಗೆ ಬಂದಿದ್ದೀವಿ. ಸೊ ಅಪ್ಸರಕೊಂಡ ಬೀಚಲ್ಲಿ ನಿಮಗೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಬೇಕು ಅಂದರೆ 1000 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ನಿಮಗೆ ಎಲ್ಲ ಬೀಚ್ ಸೈಡು ಈ ಥರ ಪ್ರಾಪರ್ಟಿಗಳನ್ನ ಇಟ್ಟಿರ್ತಾರೆ. ಈ ಪ್ರಾಪರ್ಟಿನ ನೀವು ಯೂಸ್ ಮಾಡ್ತೀರಂದರೆ ಮತ್ತೆ ಎಂಟ್ರೆನ್ಸ್ ಫೀ ಪೇ ಮಾಡೋದಲ್ದಲೆ ಮತ್ತೆ 2000 ಪೇ ಮಾಡಬೇಕಾಗುತ್ತೆ ಇದನ್ನು ಯೂಸ್ ಮಾಡಬೇಕು ಅಂದರೆ. ಇದನ್ನು ನೀವು ನೈಟ್ ಟೈಮಲ್ಲಿ ಯೂಸ್ ಮಾಡೋದು ತುಂಬ ಬೆಟರು. ಏನಕ್ಕೆ ಅಂದರೆ ಲೈಟೆಲ್ಲ ಹಾಕಿರ್ತಾರೆ, ಸೊ ಫೋಟೋಸ್ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಆಲ್ಮೋಸ್ಟ್ ಮಧ್ಯಾಹ್ನ 2 ಗಂಟೆ ಬಂದಿದ್ದೀವಿ. ಸೊ ಅದೇ ನಾವು ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಇಲ್ಲೇ ಗೌನ್ದು ಸ್ವಲ್ಪ ಶಾರ್ಟ್ಸ್ ತೊಗೊತಾ ಇದ್ದೀವಿ. ಸೊ ಈ ಥರ ನಡೆಯುತ್ತೆ ಪ್ರೀ ವೆಡ್ಡಿಂಗ್ ಶೂಟ್. ಸೊ ಇವಾಗ ಬಂದಿದ್ದೀವಿ 4th ಲೊಕೇಶನ್ನು, 1 ಅವರ. ಸೊ ಇದು ಗ್ರಾಸ್ ಲ್ಯಾಂಡ್ ಅಂತ ಹೇಳ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು, ಸೊ ಫುಲ್ ಇಲ್ಲೆಲ್ಲ ಗ್ರಾಸ್ ಲ್ಯಾಂಡ್. ಸೊ ಹೇಗಿದೆ ನೋಡಿ, ಆಲ್ರೆಡಿ ಯಾವುದೋ ಒಂದು ಕಪಲ್ ಶೂಟ್ ನಡೀತಾ ಇದೆ. ಬಹುಶಃ ಕಾಣ್ತಿರ್ಬೋದು, ಸರಿ ನಡೀತಾ ಇದೆ. ಸೊ ಫುಲ್ ಯಾವ ಸೈಡ್ ನೋಡಿದ್ರೆ ಫುಲ್ ಗ್ರಾಸ್ ಇದೆ. ಸೊ ಇಲ್ಲಿ ಔಟ್ಪುಟ್ ಸಖತ್ತ ಬರುತ್ತೆ. ಲೈಟ್ ಅಂತೂ ಸೂಪರಾಗಿದೆ,
ತಗೋಬೋದು. ಇದೊಂದು ಪ್ರೀ ವೆಡ್ಡಿಂಗ್ ಲೊಕೇಶನ್. ಸೊ ಶುರು ಮಾಡ್ತೀವಿ. ಕಪಲ್ಸು ಬಂದರು, ಸ್ಕೋಡಾ ಬಂತು, ಶುರು ಮಾಡ್ತೀವಿ. ಓಕೆ, 1 ಅವರ್ದಲ್ಲಿ ಲಾಸ್ಟ್ ಲೊಕೇಶನ್ ಶೂಟ್ ನಡೀತಾ ಇದೆ. ಕಾರ್ ಜೊತೆ ಆಯಿತು. ಸೊ ಇವಾಗ ಅಲ್ಲಿ ಕಪಲ್ಸ್ ಶೂಟ್ ಮಾಡ್ತಿದ್ದಾರೆ. ಸೊ ಆಲ್ಮೋಸ್ಟ್ ಎಂಡಿಂಗ್ ಬಂದಿದ್ದೀವಿ. ಸೊ 1 ಅವರ್ದಲ್ಲಿ ಇಷ್ಟೆಲ್ಲ ಶೂಟ್ ಮಾಡ್ಬೋದು. ಲೊಕೇಶನ್ ಸೂಪರಾಗಿದೆ ನೋಡಿ. ಸನ್ಸೆಟ್ ಎಷ್ಟು ಸೂಪರ್ ಆಗ್ತಾಯಿದೆ ನೋಡಿ, ಸಖತ್ತಾಗಿ ಕಾಣುತ್ತೆ. ಸೊ ನೀವು ಏನಾದರೂ ಪ್ರೀ ವೆಡ್ಡಿಂಗ್ ನೋಡ್ತಾ ಇದ್ದೀರಾ, ಪ್ರೀ ವೆಡ್ಡಿಂಗ್ ಒಳ್ಳೆ ಲೊಕೇಶನ್ ಬೇಕು, ಬಜೆಟ್ ಫ್ರೆಂಡ್ಲಿ ಆಗಿದ್ದೀರಾ, ಬಜೆಟ್ ಸ್ವಲ್ಪ ರಾಯಲ್ ಆಗೆಲ್ಲ ಬೇಕು ಅಂದರೆ 1 ಅವರಾಗಿ ಬಂದರೆ ಬೆಂಕಿ ಔಟ್ಪುಟ್ ಮಾತ್ರ ಬೆಂಕಿಯಾಗಿ ಬರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ಸೊ ನೋಡಿ, ಪ್ಲ್ಯಾನ್ ಮಾಡಿ. 1 ಅವರ್ ಈಸ್ ಬೆಸ್ಟ್ ಲೊಕೇಶನ್ ಫಾರ್ ಪ್ರೀ ವೆಡ್ಡಿಂಗ್. ಫೈನಲಿ ಸೂರ್ಯ ಮುಳುಗ್ದ, ಚಂದ್ರ ಕೂಡ ಎದ್ದ. ಸೊ ಲಾಸ್ಟು ಲೊಕೇಶನ್ನು ಎಲ್ಲ ಶೂಟು ಮುಗೀತು, ಎಲ್ಲ ಕಾರ್ಗಳು ಪ್ಯಾಕಿಂಗ್ ಆಯಿತು. ಸೊ ಫೈನಲಿ ವಿ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಪ್ರೀ ವೆಡ್ಡಿಂಗ್ ಶೂಟ್. ಸೊ ಇಲ್ಲಿಗೆ ನಾನು ವೀಲಾಗ್ ಕ್ಲೋಸ್ ಮಾಡ್ತಾ ಎಲ್ರಿಗೂ ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.